ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೆಂಗಿದ್ದೀರಾ ಎಲ್ಲರೂ? ಇವತ್ತು ನೀವು ನೋಡ್ಬೋದು ಸಿಯಾಟಲ್ ಅಲ್ಲಿ ಇಟ್ ಇಸ್ ಕ್ವೈಟ್ ಸನ್ನಿ ಅಂಡ್ ವೆರಿ ಬ್ಯೂಟಿಫುಲ್ ಡೇ. ಅದಕ್ಕೋಸ್ಕರ ನಾವಿಲ್ಲಿ ಒಂದು ಫಾರ್ಮರ್ಸ್ ಮಾರ್ಕೆಟ್ ಇದೆ. ಯು ಕ್ಯಾನ್ ಸಿ ಅದ್ರ ಹೆಸರು ಬ್ಯಾಲರ್ಸ್ ಫಾರ್ಮರ್ಸ್ ಮಾರ್ಕೆಟ್ ಅಂತ. ಇಲ್ಲಿ ಬಂದು ನಾವು ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಇವತ್ತು ನಿಮಗೂ ತೋರಿಸ್ತೀವಿ, ಬನ್ನಿ ಏನೇನಿರುತ್ತೆ, ಏನೇನ್ ಮಾರ್ತಾರೆ ಇಲ್ಲಿ, ವೈಬ್ ಹೆಂಗಿರುತ್ತೆ ಎಲ್ಲ ನೋಡೋಣ. ಜಾಯಿನ್. ಸೊ ಬೇಸಿಕ್ಲಿ ಈ ಒಂದು ಮಾರ್ಕೆಟ್ ಹೆಂಗಿರುತ್ತೆ ಅಂದರೆ, ಒಂದು ಫುಲ್ ಲೇನ್ನ ಬ್ಲಾಕ್ ಮಾಡಿ ಪಕ್ಕ ಸ್ಟಾಲ್ಸ್ ಹಾಕ್ಕೊಂಡು ಲೋಕಲ್ ಗ್ರೋನ್ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡ್ತಾರೆ ಇಲ್ಲಿ. ಸೊ ದಿಸ್ ಓನ್ಲಿ ಹ್ಯಾಪನ್ಸ್ ಆನ್ ವೀಕೆಂಡ್ಸ್. ವೆದರ್ ಇಷ್ಟು ಚೆನ್ನಾಗಿರೋದ್ರಿಂದ ಜನ ಸ್ವಲ್ಪ ಆಚೆ ಕಾಣಿಸ್ಕೊತಿದ್ದಾರೆ. ಆಮೇಲೆ ಇಲ್ಲೇನು ಎಂಟರ್ ಆಗಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಹೆಂಗೆ ಮ್ಯೂಸಿಕ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಈ US ಅಲ್ಲಿ ಇದೊಂದು ಕಲ್ಚರ್ ಇದ್ದಾವೆ, ಪೀಪಲ್ ಪರ್ಫಾರ್ಮ್ ಆನ್ ಸ್ಟ್ರೀಟ್ಸ್ ಆ್ಯಂಡ್ ಅದಿಷ್ಟ ಆದರೆ ಜನ ಟಿಪ್ಸ್ ಹಾಕ್ತಾರೆ ಅವ್ರಿಗೆ. ಆಮೇಲೆ ಎಂಟರ್ ಆಗಿದ ತಕ್ಷಣ ನಮ್ಗೆ ಇದೊಂದು ಸ್ಟಾಲ್ ಕಾಣಿಸ್ತು, ವೇರ್ ದೇ ಸೆಲ್ ದೀಸ್ ಬ್ಯೂಟಿಫುಲ್ ವಿಕರ್ ಬ್ಯಾಸ್ಕೆಟ್ಸ್. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಪಿಕಲ್ ಆ್ಯಂಡ್ ಜಾಮ್ ಸ್ಟಾಲ್ ಇತ್ತು. ನೆಕ್ಸ್ಟ್ ನಮ್ಗೆ ಕಾಣಿಸ್ಕೊಂಡಿದ್ದು ಈ ಒಂದು ಚಾಕು ಶಾರ್ಪ್ ಮಾಡೋ ಸ್ಟಾಲ್. ಎಂಥ ಬಿಸ್ನೆಸ್ ನೋಡಿ ಇದು. ಅದೊಂದು ಶಾರ್ಪ್ ಮಾಡೋದಕ್ಕೇನೆ ಒಂದು ಸೆಪರೇಟ್ ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಸ್ಮಾರ್ಟ್. ನಮಗೆ ಇಂಡಿಯಾನಲ್ಲಿ ದಿಲ್ ಪಸಂದ್ ಸಿಗುತ್ತಲ್ಲ, ಅಂಥದಕ್ಕೇ ಪೈಸ್ ಅಂತ ಹೇಳೋದಿಲ್ಲಿ. ಬಟ್ ಇಲ್ಲಿ ಸ್ವೀಟ್ ಆ್ಯಂಡ್ ಸೇವರಿ ಎರಡೂ ಸಿಗುತ್ತೆ, ಎರಡೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು ಫ್ರೆಶ್ ವೆಜೀಸ್ ಆ್ಯಂಡ್ ಫ್ರೂಟ್ಸ್ ಮಾರ್ತಾರೆ. ಇದೆಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದಲ್ಲ, ಇಲ್ಲೇ ವಾಷಿಂಗ್ಟನ್ನಲ್ಲೇ ಬೆಳೆದು ಅದನ್ನು ಮಾರ್ತಾ ಇರೋದು. ಅದರಿಂದ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಇಲ್ಲಿ ಈ ಐಟಮ್ಸ್ಗೆ. ನಮಗೆ ಇಲ್ಲಿ ಕಡಲೆಕಾಯಿ ಸಿಕ್ಕಿದ್ದು ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಅದ್ರ ಜೊತೆಗೆ ಎಷ್ಟೊಂದು ಥರ ಪಲ್ಸಸ್ಸು, ಆಮೇಲೆ ಚಿಲ್ಲೀಸ್, ಇದೆಲ್ಲನೂ ಸಿಗುತ್ತೆ ಇಲ್ಲಿ. ಆಮೇಲೆ ಇದೊಂದು ಕ್ಯೂಟ್ ಸ್ಟಾಲ್ ನೋಡಿದೆ, ಹ್ಯಾಂಡ್ಮೇಡ್ ಜ್ಯುವೆಲ್ರೀಸ್ ಆ್ಯಂಡ್ ಸೆರಾಮಿಕ್ ಡೆಕೋರ್ ಐಟಮ್ಸ್ ಮಾರ್ತಿದ್ರು ಇಲ್ಲಿ. ನನಗಂತೂ ಇಂಥ ಡೆಕೋರ್ ಐಟಮ್ಸ್ ಎಲ್ಲ ತುಂಬಾ ಇಷ್ಟ. ಇಲ್ ಬಿ ಕ್ಯೂಟ್ ಆ್ಯಂಡ್ ಏಸ್ಥೆಟಿಕ್. ಇದನ್ನು ತಂದು ಮನೇನ ಡೆಕೋರೇಟ್ ಮಾಡಿದ್ರೇ ಎಷ್ಟು ಚೆನ್ನಾಗಿರುತ್ತಲ್ವಾ. ಈ ಒಂದು ಸ್ಟಾಲ್ ನನ್ನ ಸೆಕೆಂಡ್ ಫೇವ್ರೇಟ್ ಆಗಿತ್ತು. ಶೋಕುಪಾನ್ ಅನ್ನೋ ಒಂದು ಜಾಪನೀಸ್ ಬ್ರೆಡ್ ಮಾರ್ತಾರಲ್ಲಿ. ಆ ಒಂದು ಬ್ರೆಡ್ ಸ್ಲೈಸ್ಗೆ ಬಟರ್ ಟೋಸ್ಟ್ ಮಾಡಿ ನಮಗೆ ಬೇಕಾಗಿರೋ ಜಾಮ್ ಫ್ಲೇವರ್ನ ಹಾಕಿಸ್ಕೊಳ್ಬೋದು. ದ ಬ್ರೆಡ್ ವಾಸ್ ಸೋ ಫ್ಲಫಿ ಆ್ಯಂಡ್ ಡೆಲಿಷಿಯಸ್. ನಮಗೆ ಎಷ್ಟು ಇಷ್ಟ ಆಯಿತು ಅಂದರೆ, ನಾವು ಒಂದು ಬ್ರೆಡ್ ಲೋಫನ್ನು ಮನೆಗೆ ತೊಗೊಂಡ್ವಿ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅವ್ರದ್ದು ಸರ್ವಿಸ್ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ, ಲೈಕ್ ಏನು ಸ್ಪೆಷಲ್ಟಿ ಅಲ್ಲಿದು, ವಾಟ್ ಮೇಕ್ಸ್ ದೆಮ್ ಡಿಫ್ರೆಂಟ್ ಫ್ರಮ್ ಎನಿ ಅದರ್ ಬ್ರೆಡ್ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡ್ಬೋದು ನಾವು, ಇದು ಬ್ರೆಡ್, ಅವರು ಜಾಪನೀಸ್ ಬ್ರೆಡ್ ಅಂತ ನಾ ಹೇಳಿದ್ನಲ್ಲ, ಜಾಪನೀಸ್ ಬ್ರೆಡ್ ಮೇಲೆ ಸ್ವಲ್ಪ ಲೈಟಾಗಿ ಬಟರ್ ಟೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಹಾಫ್ ಆ್ಯಂಡ್ ಹಾಫ್ ನಾವು ತೊಗೊಂಡಿರೋದು. ಇದು ಪ್ಲಮ್ ಜಾಮ್ ಆ್ಯಂಡ್ ದಿಸ್ ಇಸ್ ಆಪ್ರಿಕಾಟ್ ಜಾಮ್. ಬನ್ನಿ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ನಾಟ್ ಟು ಸ್ವೀಟ್, ಯೆಟ್ ಫ್ಲೇವರ್ಫುಲ್. ಸಕ್ಕತ್ತಾಗಿದೆ. ಸಿಮಿಲರ್ ಟು ರಾಸ್ಬೆರಿ ಇನ್ನೊಂದು ಫ್ರೂಟ್ ಸಿಗುತ್ತೆ, ಸ್ಯಾಲ್ಮನ್ ಬೆರಿ ಅಂತ. ಇದು ಯೆಲ್ಲೋ ಅಥವಾ ಆರೆಂಜ್ ಕಲರಲ್ಲಿ ಸಿಗುತ್ತೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಹುಳಿ ಇರುತ್ತೆ. ಈ ಒಂದು ಬೆರಿ ಯೂಸ್ ಮಾಡಿಕೊಂಡು ಇವರು ಬ್ರೆಡ್, ಬೇಗಲ್, ಕುಕ್ಕೀಸ್ ಅಂಥದ್ದೆಲ್ಲ ಬೇಕ್ ಮಾಡಿಕೊಂಡು ಇಲ್ಲಿ ಮಾರ್ತಾಯಿದ್ರು. ನನಗೆ ಈ ಒಂದು ಪೇಂಟಿಂಗ್ ಸ್ಟೋರ್ ವಾಸ್ ಐ ಕ್ಯಾಚಿಂಗ್. ಎಷ್ಟು ಚೆನ್ನಾಗಿತ್ತು ಪೇಂಟಿಂಗ್ಸ್ ಅಂದರೆ ಇಲ್ಲಿ. ನೆಕ್ಸ್ಟ್ ನಮಗೆ ಅಟ್ರಾಕ್ಟಿವ್ ಅನಿಸಿದ್ದು ಈ ಒಂದು ಮಶ್ರೂಮ್ ಸ್ಟಾಲ್. ಲುಕ್ ಅಟ್ ದ ವೆರೈಟೀಸ್ ಆಫ್ ಮಶ್ರೂಮ್ಸ್. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ದ ಮೋಸ್ಟ್ ಅವೇಟೆಡ್ ಸ್ಟಾಲ್ಗೆ. ಈ ಫಾರ್ಮರ್ಸ್ ಮಾರ್ಕೆಟ್ ಹೋಗಿರೋದೇ ಇದಕ್ಕೋಸ್ಕರ ಅಂದರೆ ತಪ್ಪಾಗಲ್ಲ. ಇಟ್ಸ್ ಕಾಲ್ಡ್ ದ ಬ್ಯಾಂಗ್ಳೂರ್ ಕಿಚನ್. ಯು ಕ್ಯಾನ್ ಸಿ ಮೈ ಎಕ್ಸ್ಪ್ರೆಷನ್. ದೋಸೆ ಮತ್ತು ಮಸಾಲೆ ಪೂರಿ ಎರಡೂ ಚೆನ್ನಾಗಿತ್ತು. ಇವರು ಬ್ಯಾಂಗ್ಳೂರ್ ಅವರೇ ಇದನ್ನು ಓಪನ್ ಮಾಡಿರೋದು, ನಮ್ಮ ಕನ್ನಡದವರು. ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಇಲ್ಲಿ ಕ್ಯಾರೆಟ್ ಹಲ್ವಾ, ಇಡ್ಲಿ ಮತ್ತೆ ಮಸಾಲೆ ಪೂರಿ ಸ್ಪೆಷಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ವೆರೈಟೀಸ್ ಆಫ್ ದೋಸಾ, ಗೀ ಪುಡಿ ದೋಸಾ, ಮಸಾಲ ದೋಸಾ, ಬಟರ್ ಮಸಾಲೆ ದೋಸಾ, ಎಲ್ಲ ಥರ ದೋಸಾಸು ಇದೆ. ಅದಕ್ಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೀವೇನಾದರೂ ಸಿಯಾಟಲಲ್ಲಿ ಇದ್ದರೆ ಇಲ್ಲಿ ಬಂದು ಟ್ರೈ ಮಾಡಲೇಬೇಕು. ಇದು ನಾವು ವಿಸಿಟ್ ಮಾಡಿದ ಲಾಸ್ಟ್ ಸ್ಟಾಲ್ ಆಗಿತ್ತು. ಇಲ್ಲಿ ಕಂಬೂಚಾ ಅಂತ ಒಂದು ಪ್ರೋಬಯೋಟಿಕ್ ಡ್ರಿಂಕ್ ಸಿಗುತ್ತೆ. ಆಲ್ಮೋಸ್ಟ್ ಸೋಡಾ ಥರ ಇರುತ್ತೆ, ಬಟ್ ಡಿಫ್ರೆಂಟ್ ಫ್ಲೇವರ್ಸ್ದು ಅವೈಲೇಬಲ್ ಇದೆ ಇಲ್ಲಿ. ನಾವು ತೊಗೊಂಡಿದ್ದು ಬ್ಲೂಬೆರಿ ಮತ್ತು ಮೆರಿ ಅಂತ. ನನಗಂತೂ ಎರಡೂ ಇಷ್ಟ ಆಗಲಿಲ್ಲ. ಸೊ ಹಿಂಗಿತ್ತು ನನ್ನ ಡೇ.
ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.